ಗೈಸ್ ಎಲ್ಲರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ಇವಾಗಷ್ಟೇ ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿನಿ ಅಂತಂದು. ಟೆಸ್ಟ್ ಪ್ರೋಮೋ ಬಿಟ್ಟಿದ್ರ ಅಂತಾನೆ ಹೇಳ್ಬೋದು. ಇದರಲ್ಲಿ ಬಿಗ್ ಬಾಸ್ ಕಡೆಯಿಂದ ಅಗ್ನಿ ಪರೀಕ್ಷೆ ಅಂತ ಹೊಸ ರೀತಿಯಲ್ಲಿ ಒಂಥರ ನ್ಯೂ ಟ್ರೆಡಿಷನಲ್ ಲುಕ್ ಅಂದ್ರೆ ಬಂತಂದ್ರೆ ಜಡ್ಜಸ್ ಜೂರಿಗಳು ಯಾರು ಇದಾರೆ, ನೀವು ವಿನಯ್ ಕೂಡ, ಮತ್ತೆ ಸಂಗೀತ ಶೃಂಗೇರಿ, ಮತ್ತೆ ಶ್ರುತಿ ಮೇಡಮ್, ಮತ್ತೆ ಚಂದನ್ ಶೆಟ್ಟಿ ಅವರಾಗಿದ್ದಾರೆ ಅಂತ ಹೇಳ್ಬೋದು. ಅಂತೂ ಈಗಂತೂ ಕಿಚ್ಚ ಸುದೀಪ್ ಅವರು ಸ್ಟಾರ್ಟಿಂಗ್ ಇಲ್ಲಿ ತೋರ್ಸಲ್ಲ ಅಂತ ಹೇಳ್ಬೋದು. ಅದ್ರಲ್ಲಿ ಯಾಕಂದ್ರೆ ಇಲ್ಲಿ ಇವರು ಸ್ಟಾರ್ಟಿಂಗ್ ಅಲ್ಲಿ ಇವರೇ ಅಂದ್ರೆ ಜಡ್ಜಸ್ ಆಗಿ ಅಂದ್ರೆ ಕಿಚನ್ ಸುದೀಪ್ ಅವ್ರು ಬರೋವರೆಗೂ ಇವರೇ ಮೇಂಟೈನ್ ಮಾಡ್ಬೋದು ಅಂತ ಅನ್ಸುತ್ತೆ. ಅದ್ರಲ್ಲಿ ಒಂದು ಇಲ್ಲಿ ಆಂಕರಿಂಗ್ ಯಾರಿದಾರೆ ಅಂದ್ರೆ ಇಲ್ಲಿ ಸುಮಾರು ಜನ ಹೈಲೈಟ್ಸ್ ಆಗಿ ತೋರಿಸಿದಾರೆ. ಅದ್ರಲ್ಲಿ ಒಂದು ಅಂದ್ರೆ ಈ ಇತ್ತೀಚೆಗೆ ಟ್ರೋಲ್ ಆಗಿರುವಂತ ಅಮ್ಮಕುಡು ಡ್ರಾಮಾ ರಾಜ ಅವರು ಇಲ್ಲಿ ಮೇನ್ ಆಗಿ ಹೈಲೈಟ್ ಆಗಿ ತೋರಿಸಿದಾರೆ ಅಂತ ಹೇಳ್ಬೋದು. ತುಮಕು ಬದಲಿ ಆಮೇಲೆ ಹೇಳ್ತಾ ಹೋಗ್ತೀನಿ. ಸೊ ಇದರಲ್ಲಿ ಯಾವ ತರ ಟಾಸ್ಕ್ ನಡೆಸ್ತಾ ಇದೆ ಮತ್ತೆ ಇದರಲ್ಲಿ ಯಾವ್ಯಾವ ರೀತಿ ಸೆಲೆಬ್ರಿಟಿಗಳಿಗೆ ಯಾವ ರೀತಿ ಟಾಸ್ಕ್ ಕೊಡ್ತಿದ್ದಾರೆ ಅನ್ನೋ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ. ಇದರಲ್ಲಿ ಬಂತಂದ್ರೆ ಕೆಲವರಿಗೆ ಮೇಕಪ್ ಮಾಡ್ಕೊಂಡು ಅದು ಶಗ್ನಿಲಿ ಅವ್ರಿಗೆ ಫೇಸ್ ಮೇಕಪ್ ಮಾಡ್ಕೋಬೇಕಂತ ಶ್ರುತಿ ಮೇಡಮ್ ಒಬ್ರು ಹೇಳ್ತಾರೆ. ಮತ್ತೆ ಅದರ ಬಂತಂದ್ರೆ ಇದರ ಪ್ರೋಮೋಲಿ ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರ. ಅದರಲ್ಲೂ ಅಂತಂದ್ರೆ ಎಲ್ಲ ಸೆಲೆಬ್ರಿಟಿಗಳು ಇದರಲ್ಲಿ ಅಂದ್ರೆ ಫೇಮಸ್ ಸೆಲೆಬ್ರಿಟಿ ಇದಾರಲ್ಲ 100 ಸೆಲೆಬ್ರಿಟಿ ಇರಲಿ ಅದರಲ್ಲಿ 60 ಮೆಂಬರ್ಸ್ನ ಆಯ್ಕೆ ಮಾಡೋಕೆ ಜಡ್ಜಸ್ಗಳನ್ನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಒಂದು ಈಗ ಕಿಚ್ಚ ಸುದೀಪ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಇವ್ರನ್ನ ತೋರಿಸ್ತಾ ಇಲ್ಲ, ಅದರಲ್ಲಿ ಗೊತ್ತಾಗುತ್ತೆ. ಇದ್ರ ಸ್ಟಾರ್ಟಿಂಗ್ ಅಲ್ಲಿ ಇವ್ರನ್ನ ಅಂದ್ರೆ ವಿನಯ್ ಅವರು, ಶ್ರುತಿ ಮತ್ತೆ ಸಂಗೀತ ಮತ್ತೆ ಚಂದನ್ ಶೆಟ್ಟಿ ಇದಾರಲ್ಲ ಅವರು ಮೋಸ್ಟ್ಲಿ ಇದನ್ನ ನಡೆಸ್ಕೊಂಡು ಹೋಗ್ತಿದಾರೆ ಅಂತ ಹೇಳ್ಬೋದು. ಯಾಕೆ ಸ್ಟಾರ್ಟಿಂಗ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಬರೋದು ಡೌಟ್ ಇದೆ. ಅಂದ್ರೆ ಪಕ್ಕಾ ಇನ್ಫಾರ್ಮೇಶನ್ ಬಂದ್ರೆ ನಿಮ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅದು ಒಂದರಲ್ಲಿ ಸೆಲೆಬ್ರಿಟಿಗಳಿಗೆ ಯಾವ ರೀತಿ ಟಾಸ್ಕ್ ಕೊಡ್ತಾರೆ ಮತ್ತೆ ಇದರಲ್ಲಿ ಕೆಲವರು ಅಭ್ಯರ್ಥಿಗಳೆಲ್ಲ ಸೆಲೆಕ್ಟ್ ಇದ್ದಾರೆ. ಮತ್ತೆ ಅದರಲ್ಲಿ ಇನ್ನೊಂದು ಏನಂದ್ರೆ ಇದರಲ್ಲಿ ಕೆಲವರು ಸೆಲೆಬ್ರಿಟಿ ಇದಾರಲ್ಲ ಅದರಲ್ಲೂ ಯಾವ ರೀತಿ ಸಹ ಟಾಸ್ಕ್ ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಮೀಸೆ ಬಿಡಿಸೋದು ಅಥವಾ ತಲೆಗಳಿಗೆ ಕೂದಲು ಬಿಡಿಸೋದು, ಮತ್ತು ಅವರು ಇನ್ನೊಬ್ರು ಯಾರಿಗೆ ಅಂದ್ರೆ ರಿಜೆಕ್ಟ್ ಮಾಡಿದ್ರು, ಇನ್ನು ಕೆಲವರೆಲ್ಲ ಕಣ್ಣೀರು ಹಾಕೋದೆಲ್ಲ ಇದರಲ್ಲಿ ಡಿಟೇಲ್ ಆಗಿ ಎಲ್ಲ ಹೇಳ್ತಾ ಹೋಗ್ತೀನಿ ನೋಡಿ ಇದರಲ್ಲಿ. ಯಾಕಂದ್ರೆ ಇಲ್ಲಿ ಕೆಲವರು ತಾವು ಅಂದ್ರೆ ಈ ಆಟಕ್ಕೆ ನಾನು ಲಾಯಕ್ಕಿಲ್ಲ ಅನ್ನೋ ಇದರಲ್ಲೇ ಸ್ವಲ್ಪ ಸರ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಮತ್ತೆ ಇದರ ಶ್ರುತಿ ಮೇಡಮ್ ಒಬ್ರಿಗೆ ಹೇಳ್ತಾರೆ ಏನಂತಂದ್ರೆ ಇದರಲ್ಲಿ ಕೆಲವರೆಲ್ಲ ನೀವು ಈ ಆಟಕ್ಕೆ ಅಂದ್ರೆ ಬಿಗ್ ಬಾಸ್ ಹೋಗೋಕೆ ಅರ್ಹತೆ ನಿಮಗಿಲ್ಲ, ಸುಮ್ಮನೆ ಬಂದಿದ್ದು ನೀವೆಲ್ಲ ವೇಸ್ಟ್ ಅಂತಂದು ಒಂದು ಬೇರೆ ರೀತಿನ ಟಾನ್ ಕೊಟ್ರು ಅಂತ ಹೇಳ್ಬೋದು. ಅದ್ರಲ್ಲಿ ಬಂತು ಅಂದ್ರೆ ಕೆಲವು ಜನ ಎಲ್ಲ ಆಟಿಟ್ಯೂಡ್ನಿಂದಲೇ ಸ್ವಲ್ಪ ಹಿಂದೆ ಸರ್ಕೊಂಡ್ರು ಅಂತ ಹೇಳ್ಬೋದು. ಇದರಲ್ಲಿ ಅಮ್ಮಕುಡು ಸ್ವಲ್ಪ ಹೈಲೈಟ್ ಮಾಡಿ ತೋರಿಸಿದ್ರು. ಯಾಕಂದ್ರೆ ಈಗಿನ ಜನ ಅಂದ್ರೆ ಹೋದ ಸಲ ಬಿಗ್ ಬಾಸ್ ಅಲ್ಲೆಲ್ಲ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ನಲ್ಲ, ಅದರಲ್ಲಿ ಬಂತು ಅಂದ್ರೆ ಯಾವ ಥರ TRP ಗೋಸ್ಕರ ಇವ್ರು ಬಿಗ್ ಬಾಸ್ ಅವರು ಯಾರ್ಯಾರನ್ನ ಹೈಲೈಟ್ ಮಾಡ್ತಾರೆ, ತಮ್ಗೆ ಬೇಕಾದ ವ್ಯಕ್ತಿಗಳನ್ನ ಯಾವ ರೀತಿನ ಹೈಪ್ ಮಾಡ್ಬೋದು, ಯಾರನ್ನ ಕೆಳಗೆ ಮಾಡ್ಬೋದು ಅಂತ ತೋರಿಸಿದ್ನಲ್ಲ ನಿಮಗೆ. ಅದರಲ್ಲಿ ಬಂದಲ್ಲಿ ಬಿಗ್ ಬಾಸ್ ಹೋದ ಸೀಸನ್ ವಿಡಿಯೋಗಳೆಲ್ಲ ನಿಮಗೆಲ್ಲ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಆದರೂ ಕೂಡ ಕೆಲವೊಂದು ಇನ್ಫಾರ್ಮೇಷನ್ ನಿಮಗೆ ತಲುಪಿಲ್ಲ. ಆದರೂ ಕೂಡ ಈ ನೆಕ್ಸ್ಟ್ ಬರೋ ಈ ಸೀಸನ್ ಇದೆಯಲ್ಲ, ಅದು 13 ಸೀಸನ್ ಇದೆಯಲ್ಲ, ಅದ್ರ ಬಗ್ಗೆ ಸಂಪೂರ್ಣ ವಿಡಿಯೋ ನಿಮ್ಗೆ ಪ್ರತಿದಿನನೂ ಪ್ರತಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಅದೇ ರೀತಿ ಇದರಲ್ಲಿ ಅಮ್ಮನ ಕುಟುಂಬಕ್ಕೆ ಬಗ್ಗೆ ಯಾವ ಥರ ಹೇಳ್ಕೊಡೋದು ಅಂದರೆ ಅಮ್ಮ ಕುಟುಂಬಕ್ಕೂ ಸ್ಟಾರ್ಟಿಂಗಿಂದ ಬರ್ತಾರೆ. ಬಂದ್ಬಿಟ್ಟು ಏನಂದರೆ ಸಂಗೀತ ಮೇಡಮ್ನ ಇಂಪ್ರೆಸ್ ಮಾಡ್ಬೇಕು ನೀವು ಅಂತ ಒಂದು ವಿನಯ್ ಅವರು ಒಂದು ಟಾಸ್ಕ್ ಕೊಟ್ಟರು ಅಂತ ಹೇಳ್ಬೋದು. ಅದಕ್ಕೆ ಅಮ್ಮ ಕುಟುಂಬಕ್ಕೂ ಒಂಥರ ಆ್ಯಟಿಟ್ಯೂಡಲ್ಲಿ ಹೇಳ್ತಾರೆ ಅಂತ ಹೇಳ್ಬೋದು. ನಾನು ಇಲ್ಲಿ ಬಂದಿರೋದು ಬೇರೆಯವ್ರನ್ನ ಇಂಪ್ರೆಸ್ ಮಾಡೋಕ್ಕಲ್ಲ, ಇದು ನನಗೂ ನಾ ಹೆಂಗಿದ್ದೀನಿ ಹಾಗೆ ಸೆಲೆಕ್ಟ್ ಆಗಬೇಕು, ಇಲ್ಲ ನಾನು ಸೆಲೆಕ್ಟ್ ಆಗದಿದ್ರೂ ಪರವಾಗಿಲ್ಲ ಅಂತಂದು ಒಳ್ಳೆ ದಿಮಾಕಲ್ಲಿ ಹೇಳ್ತಾರೆ ಅಂತ ಹೇಳ್ಬೋದು. ನೀವೇ ಹೇಳಿ ಫ್ರೆಂಡ್ಸ್, ಇದರಲ್ಲಿ ಯಾವ ಥರ ಅಂದರೆ ಈ ಥರ ಆ್ಯಟಿಟ್ಯೂಡ್ ತೋರಿಸ್ಕೊಂಬಂದ್ರೆ ಇದರಲ್ಲಿ ಯಾವ ವಿನಯ್ ಅವ್ರಿಗೂ ಗೊತ್ತಲ್ಲ. ವಿನಯ್ ಅವರು ಮೊದಲೇ ಸ್ಟಾರ್ಟಿಂಗಿಂದ ಹೋದಂದರೆ 11 ಸೀಸನಲ್ಲಿ ನೋಡಿದ್ರಲ್ಲ, ಹನುಮಂತರ ಸೀಸನಲ್ಲಿ ಇದ್ದಾಗ ಯಾವ ಥರ ಟಾಂಟ್ ಕೊಟ್ಟಿದ್ರು, ಮತ್ತು ಯಾವ ಥರ ಸಿಟ್ಟು ಬಂದಾಗ ಯಾವ ಥರ ಗರಂ ಆಗ್ತಿದ್ರು ಅಂತಂದು. ಅದರಲ್ಲಿ ಬಂತಂದಲ್ಲಿ ವಿನಯ್ ಅವರು ಆ ಥರ ಹೇಳಿದಕ್ಕೋಸ್ಕರ ಸಿಟ್ಟಲ್ಲಿದ್ವು. ನೀನು ಇರೋದೇ ಬೇಕಲ್ಲ, ನೀವು ಹೋಗ್ತಾ ಇರು, ನೀ ಇಲ್ಲಿ ಇರೋದೇನ, ನೀ ಅರ್ಹತೆನೇ ಇಲ್ಲ ಇದಕ್ಕೆ, ಸುಮ್ಮನೆ ವೇಸ್ಟೆಡ್ ಪೀಪಲ್ ಅಂತಂದು ಹೇಳ್ಬಿಟ್ಟು ಒಂಥರ ರ್ಯಾಶಲ್ಲಿ ಮಾತಾಡೋಣ ಅಂತ ಹೇಳ್ಬೋದು. ಇದರಿಂದ ನಮ್ಮ ಕುಟುಂಬಕ್ಕೆ ಏನು ಮಾಡ್ತಾರೆ, ಸೀದಾ ಹೋಗ್ತಾ ಇರ್ತಾರೆ. ಏನೋ ಇವನು ದೊಡ್ಡ ಹೀರೋ ಅಥವಾ ತಾನೇ ದೊಡ್ಡ ಸೆಲೆಬ್ರಿಟಿ ಏನಾದರೂ ಈ ಬಿಗ್ ಬಾಸ್ಗೂ ನಡೀತಾ ಇದೇನೋ ಗತ್ತಲ್ಲಿ ಹೋಗ್ತಾರೆ ಅಂತ ಹೇಳ್ಬೋದು. ಅದರಲ್ಲಿ ಬಂದಿರಲಿ ಇನ್ನೊಂದು ಕೆಲವರೆಲ್ಲ ಸೆಲೆಬ್ರಿಟಿಗಳು ಒಂದು ಟಾಸ್ಕ್ ಕೊಡ್ತಾರೆ. ಯಾವ ಥರ ಅಂದರೆ ತಲೆ ಕೂದಲು ಬಳಸ್ಕೊಳ್ಳೋದು, ಮತ್ತು ಅವರು ಸಾಧನೆ ಮಾಡಿದಂಥ ಗಿನ್ನೆಸ್ ರೆಕಾರ್ಡ್ ಒಬ್ಬನು ಯಾವನೋ ಗಿನ್ನೆಸ್ ರೆಕಾರ್ಡ್ ಮಾಡಿದ್ದನ್ನು ಇಲ್ಲಿ ಹರಿದಾಗ್ತೀನಿ ಅಂತ ಸಂಗೀತ ಅವ್ರು ಕೇಳಿದಾಗ ಸಡನ್ಲಿ ಹರಿದಾಗ್ತೀನಿ. ಖಾಲಿ ಒಂದು ಬಿಗ್ ಬಾಸ್ಗೋಸ್ಕರ ಈ ಥರನ ತಾವು ಕಷ್ಟಪಟ್ಟಿದ್ದೆಲ್ಲ ಈ ಬಿಗ್ ಬಾಸ್ ಸೀಸನ್ ಇದರಲ್ಲಿ ಅದಕ್ಕೋಸ್ಕರ ಹರಿದಾಕಿದಾರಲ್ಲ, ಆದರೂ ಕೂಡ ಇವರು ಸೆಲೆಕ್ಟ್ ಆಗ್ತಾರಲ್ಲ ಗ್ಯಾರಂಟಿ ಇಲ್ಲ. ಆದರೂ ಕೂಡ ಇವರು ಅವ್ರು ಹೇಳಿದ ಒಂದೇ ಮಾತಿಗೆಲ್ಲ ತಮ್ಮದು ಅಚೀವ್ಮೆಂಟಲ್ಲಿ ಹರಿದಾಕಿದಾರಲ್ಲ. ಇದರಲ್ಲಿ ಏನನ್ನು ತಿಳಿಸ್ಕೊಡೋದು ಅಂದರೆ ಒಟ್ಟಾರೆ ಹೇಳೋದಂದ್ರೆ ಇದರಲ್ಲಿ ಕೆಲವು ಜನ ಸೆಲೆಕ್ಟ್ ಮಾಡಿದ್ರೆ ಗ್ರೀನ್ ಸಿಗ್ನಲ್ ಬಟನ್ ಒತ್ತಿದ್ರೆ ಕಾಣ್ತಾ ಇದೆ. ಇನ್ನು ಕೆಲವು ಜನ ರೆಡ್ ಸಿಗ್ನಲ್ ಒತ್ಬಿಟ್ಟು ಸ್ವಲ್ಪ ರಿಜೆಕ್ಷನ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಕೆಲವರು ಜನರಿಗೆ ಟಾಸ್ಕ್ ಕೊಟ್ಬಿಟ್ಟು ಇದರಲ್ಲಿ ಟಾಸ್ಕ್ ಯಾರು ಪಾಸ್ ಆಗಿದೆ ಅದರಲ್ಲಿ ಯಾರು ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಅದು ಜಡ್ಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದರಲ್ಲಿ ಬಂದು ಇರಲಿ ಪೂರ್ತಿ ಕ್ಲಿಯರ್ ಆಗಿ ತೋರಿಸಿಲ್ಲ, ಓನ್ಲಿ ಅಮ್ಮ ಕುಟುಂಬದ ಬಗ್ಗೆನೇ ಹೈಲೈಟ್ ಆಗಿ ತೋರಿಸಿದ್ರು ಅಂತ ಹೇಳ್ಬೋದು. ಅಮ್ಮ ಕುಟುಂಬದ ಬಗ್ಗೆನೇ ಹೈಲೈಟ್ ಆಗಿ ತೋರಿಸ್ಬಿಟ್ಟು ಇದರಲ್ಲಿ ಅಮ್ಮ ಕುಟುಂಬಕ್ಕೆ ಮಾಡಿದ ಸರಿನಾ ಅಥವಾ ವಿನಯ್ ಅವ್ರು ಮಾಡಿದ ಸರಿನಾ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ತಪ್ಪದೇ ಕಮೆಂಟ್ ಮಾಡಿ. ಇದರಲ್ಲಿ ಅಮ್ಮ ಕುಟುಂಬಕ್ಕೆ ಮಾಡಿದ್ರ ಬಗ್ಗೆ ನಾನೇನಾದ್ರು ತಪ್ಪು ಹೇಳಿದ್ರೆ ಅಥವಾ ಏನಾದರೂ ಕಡಿಮೆ ಹೇಳಿದ್ನ, ಏನಾದರೂ ಏನು ಜಾಸ್ತಿ ಹೇಳ್ಬೇಕಿದ್ರೆ ತಪ್ಪದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಮುಂದಿನ ನೋಡಿ ಸಿಗುವಾಗ ಬಾಯ್, ಲವ್ ಯು.